ಕರ್ತನಲ್ಲಿ ಪ್ರಿಯ ದೇವಜನರೇ, ಪೆಟ್ರೋಲ್ ಬಂಕ್‌ನ ನನ್ನ ಸಾಕ್ಷಿಯ ಎರಡನೆಯ ಮತ್ತು ಕೊನೆಯ ಭಾಗದ ಮೂಲಕ ನಿಮ್ಮೆಲ್ಲರನ್ನು ಸಂಧಿಸಲು ಕೃಪೆ ಕೊಟ್ಟ ದೇವರಿಗೆ ಸ್ತೋತ್ರ. ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ ಎಂದು ಪ್ರಾರ್ಥಿಸುವವಳಾಗಿದ್ದೇನೆ. ಕಳೆದ ವಿಡಿಯೋದಲ್ಲಿ ನಾವು ಕಂಪನಿಯಿಂದ ಕಮಿಷನ್ ಹೇಗೆ ಆಯಿತು ಎಂಬುದರ ತನಕ ನೋಡಿದೆವು. ಕಮಿಷನಿಂಗ್ ಆದ ಮೇಲೆ ಇನ್ಫ್ರಾಸ್ಟ್ರಕ್ಚರ್ ವರ್ಕ್ ಶುರು ಆಯಿತು. ಮೊದಲನೇದಾಗಿ ಆಫೀಸ್ ಮತ್ತು ಎಲೆಕ್ಟ್ರಿಕಲ್ ರೂಮ್ ಕನ್ಸ್ಟ್ರಕ್ಷನ್ ಮಾಡಲು ಶುರು ಮಾಡಿದೆವು. ಮಳೆಗಾಲದಲ್ಲಿ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ದರಿಂದ ಮೇನ್ ರೋಡ್ನಿಂದ ಆಫೀಸ್ ಕನ್ಸ್ಟ್ರಕ್ಷನ್ ಮಾಡುತ್ತಿದ್ದ ಸ್ಥಳಕ್ಕೆ ಮಟೀರಿಯಲ್ ತರೋದೇ ಒಂದು ದೊಡ್ಡ ಸಾಹಸವಾಗಿತ್ತು. JCB ಬಕೆಟ್ನಿಂದ ಬ್ರಿಕ್ಸ್, ಸಿಮೆಂಟ್ ಬ್ಯಾಗ್ ಮತ್ತೆ ಮರಳು ಇದೆಲ್ಲ ತರ್ತಿದ್ವಿ. ಇದೇ ರೀತಿಯಲ್ಲಿ ಇತ್ತು ಆ ಸ್ಥಳ. ದೇವರ ದಯೆಯಿಂದ ನಮಗೆ ಕಂಪನಿಯಿಂದ ಒಳ್ಳೆಯ ಕಾಂಟ್ರಾಕ್ಟರ್ ಸಿಕ್ಕಿದರು. ಅವರು ಒಬ್ಬ ಅಸಿಸ್ಟೆಂಟ್ ಇಂಜಿನಿಯರಿಗೆ ಕಳುಹಿಸಿದರು, ಆಸಿಫ್ ಅಂತ ಹೇಳಿ. ನಮ್ಮ ಕಾರ್ಯಮೇಸ್ತ್ರಿ ನಾಸಿರ್ ಭಾಯ್ ಮತ್ತು ತಂಡದವರು ಬಹಳ ಚೆನ್ನಾಗಿ ಕೆಲಸ ಮಾಡಿ ಕೊಟ್ಟರು. ಬಿಸಿಲು ಅಂತ ಇಲ್ಲ, ಮಳೆ ಅಂತ ಇಲ್ಲ, ಬಹಳ ಕಷ್ಟಪಟ್ಟು ದುಡಿದರು. ನಾಸಿರ್ ಭಾಯ್ ಬಹಳ ನಿಯತ್ತಾಗಿ ಕೆಲಸ ಮಾಡಿದರು. ದೇವರು ಎಲ್ಲ ಒಳ್ಳೆಯ ಜನರನ್ನೇ ಕಳುಹಿಸಿದರು ಮತ್ತು ಅವರ ಕೆಲಸ ಮಾಡಿಸಿದರು. ಒಂದು ಮನೆಯ ಡ್ರಾಯಿಂಗ್ ಆಗಿದ್ದರೆ ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದಿತ್ತು. ನನಗೆ ಈ ಕನ್ಸ್ಟ್ರಕ್ಷನ್ ಹೇಗೆ ನಡೀತಾ ಇದೆ ಅಂತಾನೆ ಅರ್ಥ ಆಗ್ತಿರ್ಲಿಲ್ಲ. ಆ ಡ್ರಾಯಿಂಗ್ ನೋಡಿದಾಗ ಆ ಫ್ರಂಟ್ ಅಲ್ಲಿರೋ NH ಡ್ರೇನು, ಸೈಡ್ ಅಲ್ಲಿರೋದು, ಆಮೇಲೆ ಪಂಪ್ ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ, ಏನ್ ಪೈಪ್ ಲೈನ್ ಮಾಡ್ತಿದ್ದಾರೆ, ಅದು ಏನು ಅರ್ಥ ಆಗ್ತಿರ್ಲಿಲ್ಲ ಆಕ್ಚುಲಿ. ಆದ್ರೆ ಕಂಪ್ನಿಯಿಂದ ಬಂದಿದ್ದ ಕಾಂಟ್ರಾಕ್ಟರ್ ಮತ್ತೆ ಅವರ ಅಸಿಸ್ಟೆಂಟ್ ಇಂಜಿನಿಯರ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಒಂದೊಂದು ನಮಗೆ ಮಾಡ್ತಾ ಇದ್ರು. ಒಂದು ಹೊಸ ಎಕ್ಸ್ಪೀರಿಯನ್ಸೇ ಆಗಿತ್ತು. ಇಲ್ಲಿ ನೋಡಬಹುದು, ದೊಡ್ಡ ಪಿಲ್ಲರ್ಗೆ ಒಂದು ಫೌಂಡೇಶನ್ ಮಾಡ್ತಾ ಇದ್ದಾರೆ. ಇದನ್ನ ಕೆನೋಪಿ ಪಿಲ್ಲರ್ಗೋಸ್ಕರ ಮಾಡ್ತಾ ಇರೋ ಫೌಂಡೇಶನ್ ಆಗಿದೆ. ಕೆನೋಪಿ ಅಂತ ಹೇಳಿದ್ರೆ ಪೆಟ್ರೋಲ್ ಬಂಕ್ಗಳಲ್ಲಿ ವೆಹಿಕಲ್ಗಳು ಪಂಪ್ ಹತ್ರ ನಿಂತ್ಕೊಳ್ಳಲು ಎತ್ತರದಲ್ಲಿ ನಾವೊಂದು ಮೇಲ್ಛಾವಣಿ ನೋಡ್ತೀವಿ, ಅದನ್ನ ಕೆನೋಪಿ ಅಂತ ಹೇಳ್ತಾರೆ. ಆ ಕೆನೋಪಿ ಮಾಡಲು ಪಿಲ್ಲರ್ಗಾಗಿ ಮಾಡುತ್ತಿರುವ ಫೌಂಡೇಶನ್ ವರ್ಕ್ ಆಗಿದೆ ಇದು. ಕೆನೋಪಿ ಫೌಂಡೇಶನ್ ಆ ಪಿಲ್ಲರ್ಗಳಿಗೋಸ್ಕರ ನಾವು ಮೊದಲೇ ಮಾಡಿ ಇಟ್ಟಿರೋದ್ರಿಂದ ನಾವು ಯಾವಾಗ ಬೇಕಾದ್ರೂ ಅದನ್ನ ಮಾಡ್ಕೊಬೋದಿತ್ತು. ಹಾಗಾಗಿ ನಮ್ದು ಇನ್ಫ್ರಾಸ್ಟ್ರಕ್ಚರ್ ವರ್ಕ್ ಆಗ್ಬೇಕಾದ್ರೇನೆ ನಾವು ಆ ಫೌಂಡೇಶನ್ಸ್ ಮಾಡಿ, ಪಿಲ್ಲರ್ ಮಾಡಿ, ಬೋಲ್ಟ್ ನಟ್ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ. ಇದು ನೋಡ್ರಿ, ನ್ಯಾಷನಲ್ ಹೈವೇ ಡ್ರೇನ್ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಯ ಮೋರಿ ಅಂತ ಹೇಳ್ಬೋದು. ಮುಂದೆ ರೋಡ್ ಎಕ್ಸ್ಟೆನ್ಷನ್ ಆದಾಗ ನ್ಯಾಷನಲ್ ಹೈವೇ ಅಥಾರಿಟಿಗೆ ಮೋರಿಯ ತನಕ ರೈಟ್ಸ್ ಇರುತ್ತೆ. ಹಾಗಾಗಿ ನಮಗೆ NOC ಕೊಡುವಾಗ್ಲೇ ಮೆನ್ಷನ್ ಮಾಡಿರ್ತಾರೆ, ರೋಡ್ ಸೆಂಟರ್ನಿಂದ 70 ಅಡಿಯಲ್ಲಿ ಈ ರೀತಿಯಲ್ಲಿ ಒಂದು ಮೋರಿ ಮಾಡಬೇಕು ಅಂತ ಹೇಳಿ. ಮುಂದೆ ನಾವು ಸರ್ವಿಸ್ ರೋಡ್ ಕೂಡ ಮಾಡಬೇಕಿತ್ತು ಆಕ್ಚುಲಿ. ಆದ್ರೆ ದೇವರ ದಯೆಯಿಂದ ರೋಡ್ ಕನ್ಸ್ಟ್ರಕ್ಷನ್ ಶುರು ಆಗುತ್ತೆ ಅಂತ ಹೇಳಿ NH ಅವರು ನನಗೆ ಎಕ್ಸಂಪ್ಷನ್ ಕೊಟ್ಟರು. ಮೊದಲು ಅವರು ಹೇಳಿದ್ರು ಸರ್ವಿಸ್ ರೋಡ್ ಮಾಡಲೇಬೇಕು, ಅದಕ್ಕೆ ನೀವು ಪಕ್ಕದವರ ಜಾಗ ಸ್ವಲ್ಪ ಪರ್ಚೇಸ್ ಮಾಡಲೇಬೇಕು ಅಂತ. ಪಕ್ಕದ ಜಾಗ ನೋಡಿದ್ರೆ ಇನ್ನೂ ದೊಡ್ಡ ಗುಂಡಿ ಜಾಗ ಅದು. ಮತ್ತೆ ಜಾಗ ಕೊಂಡ್ಕೊಳ್ಳೋದು ಹೇಗೆ, ಇದೊಂದು ಇಂಪಾಸಿಬಲ್ ಕೆಲಸ ಆಗೋಗಿತ್ತು ನನಗೆ. ಅದೊಂದು ದೊಡ್ಡ ಪ್ರಾಬ್ಲಮ್ ಬೇರೆ ಆಗಿತ್ತು ಆ ಸಮಯದಲ್ಲಿ. ಆದರೆ ದೇವರ ಕೃಪೆ, ಅವರ ಹಸ್ತ ನಮ್ಮನ್ನು ನಡೆಸ್ತಾ ಇದ್ದುದರಿಂದ ಎಲ್ಲೂ ಕೆಲಸ ನಿಲ್ಲಿಲ್ಲ. ಆ NH ಅಧಿಕಾರಿಗಳಿಗೆ ದೇವರೇ ಸ್ವತಃ ಮನಸ್ಸು ಕೊಟ್ಟದ್ದರಿಂದ ಅವರು ಹೇಳಿದ್ರು, ರೋಡ್ ಕನ್ಸ್ಟ್ರಕ್ಷನ್ ಈಗ ಆಗ್ತಾ ಇದೆಯಲ್ಲ, ಪರವಾಗಿಲ್ಲ ಬಿಡ್ರಿ, ಮುಂದೆ ನೋಡೋಣ, ಈಗ ನೀವು ಸರ್ವಿಸ್ ರೋಡ್ ಏನು ಮಾಡೋದು ಬೇಡ ಅಂತ ಹೇಳಿ NOC ಕೊಟ್ರು. ಈ ರೀತಿಯಲ್ಲಿ ಪ್ರತಿ ಒಂದೊಂದು ಹೆಜ್ಜೆಗೂ ಒಂದು ದೊಡ್ಡ ದೊಡ್ಡ ಚಾಲೆಂಜ್ ಬರ್ತಾ ಇತ್ತು. ಇಲ್ಲಿ ನೀವು ನೋಡ್ಬೋದು, ಪಕ್ಕದಲ್ಲಿರುವ ಗದ್ದೆ ಅದೇನಿದೆ ಅದೊಂದು 3-4 ಅಡಿ ರೋಡ್ ಲೆವೆಲ್ ಇಂದ ಡೌನ್ ಇದೆ. ಸೊ 2019 ಅಲ್ಲಿ ಒಂದ್ಸಲಿ ಪ್ರವಾಹ ಬಂದಾಗ ಸುತ್ತಲೂ ನೀರ್ ನಿಂತ್ಬಿಟ್ಟಿತ್ತು. ಬಂಕ್ ಸುತ್ತಲೂ ಅದು ಇದೊಂದು ಐಲ್ಯಾಂಡ್ ತರ ಆಗೋಗಿತ್ತು. ಇದೊಂದು ಮಾತ್ರ ಒಂದ್ ಹನಿ ನೀರು ಎಲ್ಲೂ ಟ್ಯಾಂಕ್ ಅಲ್ಲಾಗ್ಲಿ, ನಮ್ದು ಟ್ಯಾಂಕ್ ಏರಿಯಾದಲ್ಲಾಗ್ಲಿ, ಬಂಕ್ ಕಡೆನೂ ಒಂದು ಹನಿ ನೀರು ಒಳಗಡೆ ಬರ್ದಂಗೆ ದೇವ್ರು ನಿಜವಾಗ್ಲೂ ಒಂದು ಅದ್ಭುತ ಮಾಡಿದ್ರು. ಇಲ್ಲಿ ನೀವು ನೋಡ್ಬೋದು, ಸುಮಾರು ಸಿಮೆಂಟ್ ಪೈಪ್ ತರಿಸಿದ್ವಿ. ಇದನ್ನ NH ಡ್ರೈನ್ ನ ಮುಂದೆ ಹಾಕಿದ್ರು. ಮಳೆ ನೀರು ಹೋಗೋಕೆ ಅಂತ ಒಂದು ಕಾಲುವೆ ಮಾಡಿ ಈ ಎಲ್ಲ ಪೈಪ್ಗಳನ್ನ ಹಾಕಿ ಅಲ್ಲಿ ಕ್ಲೋಸ್ ಮಾಡಿದ್ವಿ. ಈ ಜಾಗ ಫುಲ್ ಗದ್ದೆಯ ಜಾಗ ಆದ್ದರಿಂದ ನೆಲ ಗಟ್ಟಿಯಾಗಿರ್ಲಿಲ್ಲ. ಇನ್ನು ಬಂಕ್ ಅಂದ್ಮೇಲೆ ಲೋಡೆಡ್ ಹೆವಿ ವೆಹಿಕಲ್ ಜಾಸ್ತಿ ಆಗಿರುತ್ತೆ, ನೆಲ ಗಟ್ಟಿ ಮಾಡ್ಲೇಬೇಕಿತ್ತು. ಆ ಬಂಕ್ ಏರಿಯಾ ಫುಲ್ ಅಂದ್ರೆ 33 ಗುಂಟೆ ಜಾಗ ಬಂಕ್ಗೆ ಅಂತ ಹೇಳಿ ನಾವು ಕನ್ವರ್ಷನ್ ಮಾಡಿದ್ದು. ಅದರಲ್ಲಿ ಆಫೀಸ್ ಏರಿಯಾ, ಟ್ಯಾಂಕ್ ಏರಿಯಾ, ಪೈಪ್ ಲೈನ್ ಏರಿಯಾ ಇದನ್ನ ಬಿಟ್ಟು ರೋಡ್ ಅಪ್ರೋಚ್ ವರೆಗೂ ಕಂಪ್ಲೀಟ್ ಆಗಿ 2 ಅಡಿಯಷ್ಟು ನಾವು
ಬೋಲ್ಡರ್ಸ್ ಕಲ್ಲನ್ನ ನೆಟ್ಟಿಗೆ ನಿಲ್ಸಿದ್ವಿ. ಸಿಕ್ಕಾಪಟ್ಟೆ ಬೋಲ್ಡರ್ಸ್ ಕಲ್ಲು ತರಿಸಿದ್ವಿ. ಸಂತೆ ಕಡೂರಿಂದ ಜಾಸ್ತಿಯಾಗಿ ತಗೊಂಡ್ವಿ. ಇನ್ನು ಪಿಳ್ಳಂಗಿರಿ ಮತ್ತು ಹೊಳೆಬೆನ್ನಳ್ಳಿಯವರೇ ಜಾಸ್ತಿಯಾಗಿ ಕಲ್ಲು, ಮಣ್ಣು, ಇನ್ನುಳಿದ ಮೆಟೀರಿಯಲ್ಸ್ ಎಲ್ಲ ಅಲ್ಲಿಂದನೇ ತಗೊಂಡಿದ್ದು. ಆಮೇಲೆ 2 ಅಡಿಯಷ್ಟು ಬೋಲ್ಡರ್ಸ್ ಕಲ್ಲನ್ನ ನೆಟ್ಟಿಗೆ ನಿಲ್ಸಿ, ಅದ್ರ ಮಧ್ಯದಲ್ಲಿ ಫುಲ್ ಗ್ರಾವೆಲ್ ಒಳ್ಳೆ ಮಣ್ಣು ಮಧ್ಯದಲ್ಲಿ ಫಿಲ್ ಮಾಡಿದ್ವಿ. ಫಿಲ್ ಮಾಡಿ ಅದ್ರ ಮೇಲೆ ವೈಬ್ರೇಷನ್ ಮಾಡಿದ್ವಿ. ಚೆನ್ನಾಗಿ ಒಂದು ವೈಬ್ರೇಟರ್ ಹೊಡ್ಸಿ, ಆಮೇಲೆ ಅದು ಚೆನ್ನಾಗಿ ಕಾಂಪ್ಯಾಕ್ಟ್ ಆಯ್ತು. ನೆಲ ಎಷ್ಟು ಗಟ್ಟಿ ಆಯ್ತು ಅಂತ ಹೇಳಿದ್ರೆ, ಎಷ್ಟು ಟನ್ ವೆಹಿಕಲ್ ಬಂದ್ರೂನು ಏನು ಕುಸಿಯಲ್ಲ. ಆ ರೀತಿಯಲ್ಲಿ ಒಂದು ನಮಿಗೂ ಗ್ಯಾರಂಟಿ ಆಯ್ತು. ಓಕೆ, ಈ ನೆಲ ಗಟ್ಟಿ ಆಗಿದೆ, ಇನ್ನು ವೆಹಿಕಲ್‌ಗಳು ಬರ್ಬೋದು ಆರಾಮಾಗಿ ಅಂತ. ಯಾಕಂದ್ರೆ ನಾವು ಅದು ಆಫೀಸ್ ಬಿಲ್ಡಿಂಗಿಗೆ ನಾವು RCC ಹಾಕ್ಬೇಕಾದ್ರೆ ಮೆಟೀರಿಯಲ್ಲು ರೋಡಲ್ಲೇ ಬಿಟ್ಟೋಗಿದ್ರು ಅವ್ರು. ಅಲ್ಲಿಂದ ನಾವು JCB ಬಕೆಟಿಂದ ತಂದು ಇಲ್ಲಿ ಹಾಕಿದ್ದು. ಆ ಟೈಮಲ್ಲಿ ನಾನು ಅನ್ಕೊಳ್ತಿದ್ದೆ, ಈಗ ಏನು ಒಂದು JCB ಒಳಗ್ ಬರ್ತಿಲ್ಲ, ಒಂದು ಟ್ರ್ಯಾಕ್ಟರ್ ಒಳಗ್ ಬರ್ತಿಲ್ಲ, ಹೆಂಗಪ್ಪ ವೆಹಿಕಲ್ಲು ಮುಂದೆ ಬರುತ್ತೆ? ಇಷ್ಟೊಂದು ಜಾಗ ಹಿಂಗಿದೆಯಲ್ಲ, ಇಷ್ಟು ಮೆದು ಜಾಗ, ಇದು ಗದ್ದೆ ಜಾಗ ಅಲ್ವಾ, ಹೆಂಗೆ ಅಂತ ನನಗೆ ತಲೆ ಕೆಟ್ಟೋಗಿತ್ತು. ಆದ್ರೆ ಬೋಲ್ಡರ್ಸ್ ಎಲ್ಲ ಹಾಕಿ ನಾವು ವೈಬ್ರೇಟ್ ಮಾಡಿ ಅದು ಕಾಂಪ್ಯಾಕ್ಟ್ ಮಾಡಿದ್ಮೇಲೆ ತುಂಬಾ ಚೆನ್ನಾಗಾಯ್ತು. ಜಾಗ ಬಹಳ ಗಟ್ಟಿ ಆಗೋಯ್ತು ಅದು. ನಾವು ಮನೆ ಕಟ್ಟಿದಾಗ ಮನೆಯ ಗೋಡೆಯ ಮೇಲೆ ಇಬ್ರಿಯರಿಗೆ 13:8 ವಾಕ್ಯ ಬರೆಸಿದ್ವಿ. ನಂತರ ಮನೆಗೆ ಅಟ್ಯಾಚ್ ಆಗಿ ಒಂದು ಹಾಲ್ ಕಟ್ಟಿದ್ವಿ, ಅದು ವೃದ್ಧಾಶ್ರಮಕ್ಕೆ ಮತ್ತು ಪ್ರೇಯರಿಗೆ ಅಂತ ಹೇಳಿ. ಆಗ ಗೋಡೆ ಮೇಲಿದ್ದ ಆ ವಾಕ್ಯ ಕಂಪ್ಲೀಟ್ ಆಗಿ ಮರೆಯಾಯಿತು. ಮತ್ತೆ ದೇವರು ಕೊಟ್ಟ ಆಲೋಚನೆಯ ಮೇರೆಗೆ ಮತ್ತೊಂದು ಹೊಸ ಬೋರ್ಡ್ ಮಾಡಿಸಿದ್ವಿ. ಅದರಲ್ಲಿ ರೋಮಾಪುರದವರಿಗೆ 10:9 ವಾಕ್ಯವನ್ನು ಬರೆಸಿದ್ವಿ. ಅದನ್ನು ನಾವು ಬಂಕಿಗೆ ಫೇಸ್ ಆಗಿ ನಿಲ್ಸಿದ್ವಿ. ವಾಕ್ಯದ ಆ ಬೋರ್ಡ್ ಬಂದು ಅಲ್ಲಿ ನಿಂತಾಗ ನಿಜ ಹೇಳ್ಬೇಕಂದ್ರೆ ನನ್ನ ಜೀವಕ್ಕೆ ಸಖತ್ ಖುಷಿ, ಧೈರ್ಯ, ಸಮಾಧಾನ, ಸಂತೋಷ ಎಲ್ಲನೂ ಬಂದಿತ್ತು. ಜೀವವುಳ್ಳ ವಾಕ್ಯ ಬಳಲಿ ಬೆಂಡಾಗಿದ್ದ ನನಗೆ ಆ ಸಮಯದಲ್ಲಿ ಜೀವ ತುಂಬಿತ್ತು ಕಣ್ರಿ. ಈ ಬೋರ್ಡಿನ ಬಗ್ಗೆನೇ ಒಂದು ದೊಡ್ಡ ಸಾಕ್ಷಿ ಇದೆ. ಒಂದು ಸಾಕ್ಷಿಯ ವಿಡಿಯೋ ಖಂಡಿತ ಮಾಡಬೇಕು. ದೇವ್ರು ಯಾವಾಗ ಕೃಪೆ ಕೊಡ್ತಾರೆ ಅಂತ ಗೊತ್ತಿಲ್ಲ. ನೆಕ್ಸ್ಟು ಎಲೆಕ್ಟ್ರಿಕಲ್ ರೂಮ್ ರೆಡಿ ಆಯಿತು. ಪಂಪ್ ಇನ್ಸ್ಟಾಲೇಷನ್ ಆಯಿತು. ಸೊ 25 KVದು ಒಂದು ಹೊಸ TC ಇನ್ಸ್ಟಾಲ್ ಮಾಡಿಸಿದ್ವಿ. ಆದರೆ ನಮಗೆ ಅದ್ರದ್ದು ಕನೆಕ್ಷನ್ನು ಸ್ಟಾರ್ಟಿಂಗಲ್ಲಿ 1 ತಿಂಗಳು ಸಿಗಲಿಲ್ಲ. ಆಮೇಲೆ ನಾವು ಸೋಲಾರ್ ಪವರ್ ಕೂಡ ತೊಗೊಂಡಿದ್ವಿ. ಸೋಲಾರ್ ಪವರಲ್ಲೇ ಸ್ಟಾರ್ಟಿಂಗಲ್ಲಿ 1 ಮಂತ್ ನಾವು ಕಂಪ್ಲೀಟಾಗಿ ಪಂಪ್ ಎಲ್ಲ ರನ್ ಮಾಡಿದ್ದು. ಅಂದರೆ ಏರ್ ಕಂಪ್ರೆಸರ್ ವರ್ಕ್ ಆಗಲ್ಲ. ಸೋಲಾರ್ ಪವರಲ್ಲಿ ಏನಿದ್ರೂ ನಾವು ಪಂಪ್ ಮಾತ್ರ ರನ್ ಮಾಡ್ಬೋದು. ಸೊ ಸೋಲಾರ್ ಪವರ್ ತುಂಬ ಹೆಲ್ಪ್ ಆಯಿತು. ಭಾಳ ಚೆನ್ನಾಗಿದೆ ಸೋಲಾರ್ ಪವರಿಂದ. ಸೋಲಾರ್ ಪವರಲ್ಲಿ ಪಂಪ್ ಎಲ್ಲ ರನ್ ಮಾಡ್ಬೋದಾ ಅಂತ ನನಗೆ ನಿಜವಾಗ್ಲೂ ಆ ವಿಷಯಗಳು ಗೊತ್ತೇ ಇರಲಿಲ್ಲ. ಆಮೇಲೆ ಎಲ್ಲ ರೀತಿಯಲ್ಲಿ ಪೈಪಿಂಗ್ ಏನು ಮಾಡಿದ್ರು ಅದರಲ್ಲಿ ಕೇಬಲ್ ಎಲ್ಲ ಇನ್ಸ್ಟಾಲೇಷನ್ ಎಲ್ಲ ಮಾಡಿ ಭಾಳ ಚೆನ್ನಾಗಿ ಎಲ್ಲ ವರ್ಕ್ ಮುಗಿಸ್ಕೊಟ್ರು ನಮ್ಮ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರು ಕಂಪ್ನಿಯಿಂದ ವಿಜಯ್ ಅಂತೇಳಿ. ಅವರು ತುಂಬ ಕೋಆಪ್ರೇಟ್ ಮಾಡಿದ್ರು. ಎಲ್ಲ ರೀತಿಯಲ್ಲಿ ವರ್ಕ್ ಎಲ್ಲ ಕಂಪ್ಲೀಟ್ ಆಯಿತು. ಟ್ಯಾಂಕಿಂದ ಪಂಪಿಗೆ ಮತ್ತು ಅಲ್ಲಿಂದ ಎಲೆಕ್ಟ್ರಿಕಲ್ ರೂಮಿಗೆ ಆ ಒಂದು ವರ್ಕ್ ಎಷ್ಟು ಚೆನ್ನಾಗಿ ಸಿಂಕ್ರನೈಸ್ ಮಾಡಿದ್ರಂದರೆ ಭಾಳ ಚೆನ್ನಾಗಿ ವರ್ಕ್ ಮಾಡಿದ್ರು. ಎಲ್ಲ ಕೆಲಸಗಳು ಒಂದೊಂದೇ ಮುಗಿತಾ ಬಂತು ದೇವ್ರ ಕೃಪೆಯಿಂದ. ಅಂತೂ ಎಲ್ಲ ಕೆಲಸಗಳು ದೇವರ ಕೃಪೆಯಿಂದ ಕಂಪ್ಲೀಟ್ ಆಗ್ತಾ ಬಂತು. ನಾವು ಯಾವಾಗ ಓಪನಿಂಗ್ ಅಂತ ಹೇಳಿ ನಾವೊಂದು ಡೇಟೇ ಸೆಟ್ ಮಾಡ್ಕೊಂಡಿರಲಿಲ್ಲ. ಯಾಕಂತ ಹೇಳಿದ್ರೆ ಕೆಲಸ ಯಾವಾಗ ಮುಗಿಯುತ್ತೆ ಅನ್ನೋದೇ ನಮಗೆ ಗೊತ್ತಾಗಿರಲಿಲ್ಲ. ಅಂತೂ ನಾಳೆ ಓಪನಿಂಗ್ ಅಂದಾಗ ಹಿಂದಿನ ದಿವಸ ನೋಡಿದ್ರೆ ಆ ಟ್ಯಾಂಕಲ್ಲಿ ಅವ್ರು ಅದೇ ವೈರಿಂಗ್ ಎಲ್ಲ ಮಾಡಿ ಪೈಪ್ ಲೈನ್ ಎಲ್ಲ ಫಿಟ್ ಮಾಡಿದರೆ ಅಲ್ಲಿ ಸ್ವಲ್ಪ ಲೀಕೇಜ್ ಕಾಣ್ತು. ಇದು ಸರಿ ಆದ್ರೇ ಮತ್ತೆ ಓಪನಿಂಗ್ ಮಾಡೋಕ್ಕಾಗೋದು ಅಂತೇಳಿ ಆಮೇಲೆ ಲಾಸ್ಟ್ ಮಿನಿಟಿಗೆ ಬಂದು ಅವ್ರು ಫಿಕ್ಸ್ ಮಾಡಿದ್ರು. ಆಮೇಲೆ AC ಬಂದು ವೇ ಆ್ಯಂಡ್ ಮೆಷರ್ಮೆಂಟ್ ಅಲ್ಲಿಂದನೂ ಬಂದು ಅವರು ಅದಕ್ಕೆ ಸೀಲೆಲ್ಲ ಮಾಡೋದಿತ್ತು. ಅದೆಲ್ಲ ಲಾಸ್ಟ್ ಮಿನಿಟಿಗೆ ಎಲ್ಲನೂ ಫಿಕ್ಸ್ ಆಯಿತು. ಸೊ January 1, 2018 ನಾವು ಒಂದು ಓಪನಿಂಗ್ ಅಂತ ಹೇಳಿ ಜಸ್ಟ್ 2 ಡೇಸ್ ಬ್ಯಾಕ್ ಅಂತ ಜಸ್ಟ್ 2 ಡೇಸ್ ಹಿಂದೆ ಮಾತ್ರ ನಾವು ಅದನ್ನು ಕನ್ಫರ್ಮ್ ಮಾಡ್ಕೊಂಡ್ವಿ. ಓಪನಿಂಗ್ ಇನ್ನೆರಡು ದಿವಸದಲ್ಲಿ January 1, 2018 ಅದು ಕನ್ಫರ್ಮ್ ಆಯಿತು. ಇವಾಗ ನಾವು ಏನು ಪ್ಲ್ಯಾನ್ ಇರಲಿಲ್ಲ ಓಪನಿಂಗ್ ಒಂದು ಗ್ರ್ಯಾಂಡಾಗಿ ಮಾಡಬೇಕಂತ ಆಗಲಿ, ಎಲ್ರಿಗೆ ಯಾರಿಗೆ ಇನ್ವೈಟ್ ಮಾಡಬೇಕು ಏನೂ ಇರಲಿಲ್ಲ. ನನ್ನ ತಲೆ ಒಳಗಿತ್ತು ಅಪ್ಪ ಅಮ್ಮನಿಗೆ ಕರೆದು ಒಂದು ರಿಬನ್ ಕಟ್ ಮಾಡಿಸ್ಬೇಕು, ಅವ್ರ ಹತ್ರ ಅವ್ರದ್ದೊಂದು ಬ್ಲೆಸ್ಸಿಂಗು, ಫಾದರಿಗೆ ಕರೆಸಿ ಒಂದು ಬ್ಲೆಸ್ ಮಾಡಬೇಕು, ಸಿಂಪಲಾಗಿ ಒಂದು ಪ್ರೇಯರು. ಇಷ್ಟೇ ಇದ್ದಿದ್ದು. ಯಾಕಂದರೆ ನನ್ನ ಹತ್ರ ಬಡ್ಜೆಟ್ ಕೂಡ ಇರಲಿಲ್ಲ. ಎಲ್ಲ ಫುಲ್ ಝೀರೋ ಆಗಿಬಿಟ್ಟಿತ್ತು ಬ್ಯಾಲೆನ್ಸ್ ನಂದು. ಇನ್ನು ಓಪನಿಂಗ್ ಆಗಬೇಕು, ಸೇಲ್ಸ್ ಸ್ಟಾರ್ಟ್ ಆಗಬೇಕು, ಅದೇ ದುಡ್ಡು ನಮ್ದು ಏನಿದ್ರು ಖರ್ಚಿಗೆ. ನಮ್ಮದು ಮನೆ ರೊಟೇಷನ್ ಆಗಲಿ, ಯಾವುದೇ ಎಕ್ಸ್ಪೆನ್ಸಸ್ ಆಗಲಿ, ಇನ್ಕಮ್ ಅದೇನು ಬರುತ್ತೆ ಅಲ್ಲಿಂದನೇ ನಮ್ಮದು ಜೀವನ ಅಂತ ಅಂದ್ಕೊಂಡು ಇನ್ನು ಓಪನಿಂಗ್ ಮಾಡಿ ಅದು ಸುಮ್ಮನೆ ಸಾಲ ಮಾಡ್ಕೊಂಡು ಮತ್ತೆ ಓಪನಿಂಗ್ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ ಅಂತ ನಾನು ಡಿಸೈಡ್ ಮಾಡಿದ್ದೆ. ಅದೇ ರೀತಿಯಲ್ಲಿ
ಒಂದು 700 ರುಪೀಸಲ್ಲಿ ಒಂದು ಬಂಕ್ ಓಪನಿಂಗ್ ಆಯಿತು. ನೀವು ನಂಬ್ತೀರೋ ಇಲ್ಲೋ, 700 ರುಪೀಸ್. ಅದರಲ್ಲೂ ನಾನೇನು ಮಾಡಿದೆ ಅಂದರೆ 700 ರುಪೀಸಲ್ಲಿ ಕೇಕ್ ತಂದೆ, ಪೀಸ್ ಕೇಕ್ಗಳು. ಅದು ಕ್ರಿಸ್ಮಸ್ ಟೈಮ್ ಹೆಂಗೂ. ಸೊ ಪೀಸ್ ಕೇಕ್ ಒಂದು 2 ಕಿಲೋಸ್ ಏನೋ ತಂದ್ವಿ, 2-3 ಕಿಲೋಸ್ ಅಂದ್ಕೊಳ್ತೀನಿ ಅಷ್ಟೇ. ಆಮೇಲೆ ಸ್ವಲ್ಪ ಶೈನಿಂಗ್ ಬಂಟಿಂಗ್ಸ್ ತಂದ್ವಿ. ಆಮೇಲೆ ಬಂಟಿಂಗ್ಸ್ ಯಾವಾಗ ಹೊರಗಡೆ ಹಾಕಿದ್ವಿ ಅವಾಗ ಜನಗಳಿಗೆ ಗೊತ್ತಾಯಿತು, ಓಕೆ ಇದು ಓಪನಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು. ಒಂದೇ ಸಿಂಪಲಾಗಿ ಒಂದು ಸಣ್ಣದೊಂದು ಫ್ಲೆಕ್ಸ್ ಮಾಡಿಸಿದ್ವಿ, ಹೊರಗಡೆ ಹಾಕಿದ್ವಿ, ಶೈನಿಂಗ್ ಪೇಪರ್ ಹಾಕಿದ್ವಿ ಅಷ್ಟೇ. ಯಾಕಂದರೆ ಡೈಲಿ ಅಲ್ಲಿ ಓಡಾಡೋರು ನೋಡ್ತಾ ಇದ್ರು ಬಂಕ್ ಕೆಲಸಗಳು ನಿಂತ್ಕೊಂಡು ನೋಡೋರು ಹೆಂಗೆ ನಡೀತಿದೆ ಅಂತೆಲ್ಲ, ಯಾವಾಗ ಓಪನಿಂಗ್ ಅಂತೆಲ್ಲ ಕೇಳೋರು. ಎಲ್ಲರೂ ತಿಳ್ಕೊಂಡ್ರು ನಾವು ಯಾರೋ ಪೊಲಿಟಿಕಲ್ ಲೀಡರಿಗೆ ಕರ್ಕೊಂಡು ಬಂದು ಒಂದು ದೊಡ್ಡದಾಗಿ ಒಂದು ಓಪನಿಂಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಆದರೆ ನಮ್ಮದು ಲೀಡರು ಏಸಪ್ಪ ಇದ್ಮೇಲೆ ಅವರೆಲ್ಲರೂ ಪ್ಲ್ಯಾನ್ ಮಾಡಿದರು. ಸೊ ದೇವ್ರೇನು ಪ್ಲ್ಯಾನ್ ಮಾಡಿದ್ರು ಅದೇ ರೀತಿಯಲ್ಲಿ ಭಾಳ ಸಿಂಪಲ್ಲಾಗಿ ಒಂದು 700 ರುಪೀಸ್ನಲ್ಲಿ ಬಂಕ್ ಓಪನಿಂಗ್ ಮಾಡಿ ಮುಗಿಸಿದ್ವಿ ದೇವ್ರ ಕೃಪೆಯಿಂದ. ದೇವರ ಕೃಪೆ ಒಂದೇ ಕಾರಣ. ನಿಜ ಹೇಳಬೇಕಂದ್ರೆ ಬಂಕ್ ಓಪನ್ ಆಯಿತು, ಸೇಲ್ಸ್ ಸ್ಟಾರ್ಟ್ ಆಯಿತು, ಸಂತೋಷವಾಗಿ ಕುತ್ಕೊಂಡೆ. ಆಮೇಲೆ ಮತ್ತೆ ಯೋಚನೆ ಸ್ಟಾರ್ಟ್ ಆಯಿತು, ಯಾಕಂದರೆ ಈ ಲೋಕದ ವ್ಯವಹಾರದಲ್ಲಿ ಮತ್ತೆ ಸಿಕ್ಕಾಕೊಂಡಲ್ಲ ನಾನು. ನನಗೆ ಲೋಕದ ವ್ಯವಹಾರಗಳು ಏನು ಬೇಡ ಅಂತಲೇ ನನ್ನದು ಜಾಬ್ ನಾನು ದುಬೈಲಿದ್ದಾಗ ರಿಸೈನ್ ಮಾಡಿ ಬಂದಿದ್ದು. ಮತ್ತೆ ಅದೇ ಕ್ಯಾಶ್ ಆ್ಯಂಡ್ಸು ಪ್ರಾಡಕ್ಟ್ ತೊಗೊಂಡು ಬಾ, ಮತ್ತೆ ಬ್ಯಾಂಕಿಗೆ ಹಾಕು, ಮತ್ತೆ ಇದೇ ಕೆಲಸನೇ ಮಾಡ್ತಿದ್ದೀನಲ್ಲ, ಇನ್ನು ದೇವ್ರ ಕರೆಗೆ ಯಾವ ರೀತಿ ಇನ್ನೂ ಹೋಗ್ಬಿಡ್ಬೇಕು, ಇಲ್ಲಿ ಕೂತ್ರೆ ನಾನು ಇಲ್ಲಿ ಸಿಕ್ಕಾಕೊಂಡೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾಕಂದರೆ ಇಲ್ಲಿ ಕೂತಾಗ ಇದು 24 ಅವರ್ಸ್ ಸರ್ವಿಸ್ ಆಗಿತ್ತು ನಮ್ಮದು. ಏನೇ ಆದ್ರೂ ಕಸ್ಟಮರ್ ಸರ್ವಿಸು, ಕಸ್ಟಮರ್ಗೆ ಏನು ಸರ್ವಿಸ್ ಕೊಡ್ತೀವಿ ಇನಿಷಿಯಲಿ ಅದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಒಂದು ಹೆಸರು ಮಾಡಬೇಕಾದ್ರೆ ಒಂದು ಒಳ್ಳೆ ಸರ್ವಿಸ್ ಅಂತೂ ಕೊಡಲೇಬೇಕು. ಅಲ್ಲಿ ನಮ್ಮದು ಪ್ರಾಡಕ್ಟ್ ಬಗ್ಗೆ ನಾವು ಇಂಟ್ರೊಡ್ಯೂಸ್ ಮಾಡಾಗಲಿ, ಒಟ್ಟು ಜನರು ನಮಗೆ ಪರಿಚಯ ಆಗಬೇಕಿತ್ತು. ನಾನು ಇದುವರೆಗೂ ಏನು ಕೆಲಸ ಮಾಡ್ತಿದ್ದೆ ದುಬೈಲಿ, ನಾನು ಬರೀ ಅಕೌಂಟ್ಸ್ ಫೀಲ್ಡಲ್ಲಿ ಇದ್ದಿದ್ದು. ಸೊ ನಾನೊಂದು ನಮ್ಮದು ರೂಮ್ ಅಕೌಂಟ್ಸು ನಮ್ಮ ಕೆಲಸ ಅಷ್ಟೇ. ನನಗೆ ಕಸ್ಟಮರ್ಸ್ ಜೊತೆಗೆ ಇಂಟರಾಕ್ಷನ್ ಇರಲಿಲ್ಲ ಯಾವತ್ತೂ. ಸೊ ಇಲ್ಲಿ ಬಂಕ್ ಅಂತ ಒಂದು ಓಪನ್ ಆದಾಗ ನನಗೆ ಈಗ ಪಬ್ಲಿಕ್ ಫೇಸ್ ಮಾಡಬೇಕಾಯ್ತು. ಒಂದೊಂದ್ಸಲಿ ಸ್ಟಾಕ್ ಕಡಿಮೆ ಇದ್ದಾಗ ನಾವು ಡಿಸ್ಪೆನ್ಸ್ ಮಾಡ್ತಿದ್ವಿ ಪಂಪ್ ಹತ್ರ ನಿಂತ್ಕೊಂಡು. ಇನಿಷಿಯಲಿ ಒಂದು 6 ಮಂತ್ಸು 1 ಇಯರ್ ತನಕ ಡಿಸ್ಪೆನ್ಸ್ ಮಾಡಿದ್ದೀವಿ. ನಾನು ಅಷ್ಟೇ, ನಮ್ಮ ಹಸ್ಬೆಂಡು ಅಷ್ಟೇ, ಯಜಮಾನ್ರು ಅಷ್ಟೇ, ಇಬ್ಬರು ಫೀಲ್ಡಲ್ಲಿ ನಿಂತು ನಾವು ಡಿಸ್ಪೆನ್ಸ್ ಮಾಡಿದ್ದೀವಿ. ಅಲ್ಲಿರೋ ಕಸ್ಟಮರ್ಸ್ ಹೇಳೋರು, ಓನರೇ ಪೆಟ್ರೋಲ್ ಹಾಕ್ತಾರಪ್ಪ ಇಲ್ಲಿ ಅಂತ. ಸೊ ಆ ಥರ ಒಂದು ಒಳ್ಳೆ ಸರ್ವಿಸು ಸ್ಟಾರ್ಟಿಂಗಲ್ಲೆಲ್ಲ ನಾವು ಕೊಟ್ವಿ. ಕೊನೆ ತನಕನೂ ಸರ್ವಿಸ್ ಎಲ್ಲನೂ ಚೆನ್ನಾಗೇ ಇತ್ತು ದೇವ್ರ ಕೃಪೆಯಿಂದ. ಆದರೆ ಅಲ್ಲಿ ಕೂತು ನನಗೆ ಮತ್ತೆ ಇದನ್ನೇ ಮಾಡ್ತಿದ್ದೀನಲ್ಲ, ಲೋಕದ ವ್ಯವಹಾರದಲ್ಲಿ ಸಿಕ್ಕಾಕೊಂಡಿದ್ದೀನಲ್ಲ, ಇಲ್ಲಿಂದ ಹೊರಗೆ ಬರಬೇಕು ಅಂದರೆ ನನಗೆ ಅಲ್ಲೊಂದು ಸಮಾಧಾನ ಅನ್ನೋದು ಇರಲಿಲ್ಲ. ಯಾಕಂದರೆ ಈ ಒಂದು ಕೆಲಸ ಏನಿದೆ ಇದು ನನಗೆ ದೇವರಿಗೆ ಸಮಯ ಕೊಡೋಕ್ಕೆ ನನಗೆ ಆಗ್ತಾನೇ ಇರಲಿಲ್ಲ. ದೇವರಿಗೂ ಅಷ್ಟೇ, ಫ್ಯಾಮಿಲಿಗೂ ಅಷ್ಟೇ ಸಮಯ ಕೊಡೋಕ್ಕಾಗ್ತಿರ್ಲಿಲ್ಲ. ನನ್ನ ಸಮಯ ಕದೀತಾ ಇತ್ತು ಈ ಕೆಲಸ ನನಗೆ. ಆ್ಯಕ್ಚುಲಿ ನಾನು ಕುತ್ಕೊಂಡು ನೆಟ್ಟಿಗೆ ಬೈಬಲೇ ಓದಿಲ್ಲ ಆ ಒಂದು 3.5 ವರ್ಷದಲ್ಲಿ. ಆ ರೀತಿಯಾಗಿತ್ತು ಸಮಯಗಳು. ದೇವ್ರು ನನಗೆ ನಿಜವಾಗ್ಲೂ ಭಾಳ ಒಳ್ಳೆಯ ಸ್ಟಾಫ್ಗಳನ್ನ ಒದಗಿಸ್ಕೊಟ್ಟಿದ್ರು. ಎಲ್ಲರೂ ಭಾಳ ಹಾನೆಸ್ಟಾಗಿ ಕೆಲಸ ಮಾಡಿದರು. ಒಂದು ಫ್ಯಾಮಿಲಿ ಥರ ಭಾಳ ಚೆನ್ನಾಗಿದ್ರು ಎಲ್ಲರೂ. ಸ್ಟಾರ್ಟಿಂಗಲ್ಲಿ ಈ ರೀತಿಯಾಗಿತ್ತು. ಕೆನೋಪಿ ಇನ್ನೂ ಆಗಿರಲಿಲ್ಲ. ನಾವೊಂದು ಟೆಂಪ್ರರಿ ಒಂದು ಶೇಡ್ ಈ ಥರ ಮಾಡಿಸ್ಕೊಂಡಿದ್ವಿ. ಆದರೆ ಕೆನೋಪಿಗೆ ಬೇಕಾಗಿದ್ದ ಪಿಲ್ಲರ್ಸು ಎಲ್ಲ ನಾವು ಫಸ್ಟೇ ರೆಡಿ ಮಾಡಿದ್ರಿಂದ ನಮಗೆ ಏನು ಡಬಲ್ ಕೆಲಸ ಆಗಲಿಲ್ಲ ಅಲ್ಲಿ. ಯಾಕಂದರೆ ಆ ಬೋಲ್ಟ್ ನೆಟ್ ಎಲ್ಲ ಹಾಕಿ ಅದೇನು ಕೆನೋಪಿ ಮಾಡಿದ್ವಿ ಆ ಪಿಲ್ಲರ್ ಆಲ್ರೆಡಿ ರೆಡಿ ಇತ್ತು. ಸೊ ಹಾಗಾಗಿ ನೆಕ್ಸ್ಟ್ ದೇವ್ರ ಕೃಪೆಯಿಂದ ಒಂದು ಕೆನೋಪಿ ಮಾಡೋಕ್ಕೆ ನಮಗೆ ಸಾಧ್ಯ ಆಯಿತು. ಇದು ಬಂಕ್ ಸ್ಟಾರ್ಟ್ ಆದ 3ನೇ ವರ್ಷದಲ್ಲಿ ದೇವ್ರ ಕೃಪೆಯಿಂದ ನಮಗೆ SBIಯಿಂದ EDFS ಲೋನ್ ಎಲ್ಲ ನಮಗೆ ಗ್ರ್ಯಾಂಟ್ ಆಯಿತು. ಸೊ ಆ ಲೋನು ಇಂದ ನಾವು ಕೆನೋಪಿ ಕಂಪ್ಲೀಟ್ ಮಾಡ್ಕೊಂಡ್ವಿ ವರ್ಕು. ಆಮೇಲೆ ಕಂಪ್ಲೀಟಾಗಿ ಇಂಟರ್ಲಾಕ್ಸ್ ಹಾಕ್ಸಿದ್ವಿ. ಮುಂದೆ ಲಾನ್ ಆಯಿತು. ಎಲ್ಲ ರೀತಿಯಲ್ಲಿ ಒಂದು ಫುಲ್ ಫ್ಲೆಜ್ಡ್ ಒಂದು ಕಂಪ್ಲೀಟಾಗಿರೋಂಥದ್ದು ಒಂದು ಬಂಕ್ ನೀಟಾಗಿ ಆಯಿತು. ಸೊ ಆ ಟೈಮಲ್ಲಿ ನಾನು ಹೆಂಗೂ ಡಿಸೈಡ್ ಮಾಡ್ತಾ ಇದ್ದೆ, ನಾನು ಇನ್ನು ನಮಗೆ ಸಾಕು, ಇಲ್ಲಿ ಕೂತ್ರೆ ನಾವು ಇನ್ನೂ ಕೂತೇ ಇರಬೇಕಾಗತ್ತೆ ಈ ಲೋಕದ ವ್ಯವಹಾರದಲ್ಲಿ. ಯಾಕಂತ ಹೇಳಿದ್ರೆ ಈಗ ಬಂಕ್ ಇದ್ರೂ 3 ಟೈಮೇ ಊಟ ಮಾಡೋದು, ಬಂಕ್ ಕೊಟ್ರೂ 3 ಟೈಮೇ ಊಟ ಮಾಡೋದು. ಆದರೆ ನೆಮ್ಮದಿಯಾಗಿ ಮಾಡ್ತೀನಿ ನಾನು ಆ ಟೈಮಲ್ಲಿ. ನನ್ನ ದೇವ್ರಿಗೆ ನಾನು ಸಮಯ ಕೊಡಬೇಕು, ಅದು ನನ್ನದು ಪ್ರಿಯಾರಿಟಿ ಆಗಿತ್ತು. ನಮ್ಮ ಫ್ಯಾಮಿಲಿಗೆ ನಾವು ಸಮಯ ಕೊಡಬೇಕು, ಅದು ನನ್ನ ಇಂಪಾರ್ಟೆನ್ಸ್ ಇತ್ತು.
ಸೊ ಆ ಟೈಮಲ್ಲಿ ನಾವು ಡಿಸೈಡ್ ಮಾಡಿದಾಗ ನಮಗೆ ಹೊಸದಾಗಿ ಸೇಲ್ಸ್ ಆಫೀಸರ್ ಬಂದಿದ್ರು ಪ್ರವೀಣ್ ಕುಮಾರ್ ಸರ್ ಅವರು. ಅವರು ತುಂಬ ಹೇಳಿದ್ರು ನನಗೆ, ಅಡ್ವೈಸ್ ಮಾಡಿದ್ರು. ಅವ್ರು ಹೇಳಿದ್ರು, ಇದು ಸಮಯ ನಿಮ್ಮದು ಫ್ರೂಟ್ಸ್ ನೋಡೋಕ್ಕೆ. ಇವಾಗ ನೀವು ಫ್ರೂಟ್ಸ್ ನೋಡ್ತಿದ್ದೀರಾ, ಈ ಟೈಮಲ್ಲಿ ಯಾಕೆ ಕೊಡ್ತಿದ್ದೀರಾ? ಇಷ್ಟು ವರ್ಷನೇ ಸ್ಟಾರ್ಟಿಂಗಿಂದ ನೀವು ಮಾಡ್ಕೊಂಡು ಬಂದಿದ್ದೀರಾ. ಇನ್ನೊಂದು ಸ್ವಲ್ಪ ವರ್ಷದಲ್ಲಿ ನಿಮ್ಮದು ಲೋನ್ಗಳು ಕ್ಲಿಯರ್ ಆಗಿಬಿಡುತ್ತಲ್ಲ. ಮತ್ತು ಇನ್ನೇನಕ್ಕೆ ಟೆನ್ಷನ್, ನೀವು ನಡ್ಸ್ಕೊಂಡು ಹೋಗ್ರಿ. ನಮಗೆ ಯಾವಾಗಲೂ ಪ್ರಾಡಕ್ಟಿಗೆ ಲೋಡ್ ಬೇಕಾದಾಗ ನಮಗೆ ಕಂಪ್ನಿಯಿಂದ ನಮಗೆ ಕ್ರೆಡಿಟ್ ಕೊಡ್ತಾ ಇದ್ರು. ನಿಜವಾಗ್ಲೂ ಭಾಳ ಸಪೋರ್ಟಿವ್ ಆಗಿದ್ರು ನಮ್ಮ ಸೇಲ್ಸ್ ಆಫೀಸರ್, ಡಿ ಜಿ ಎಮ್ ಆಗಲಿ, ಆರ್ ಎಮ್ ಆಗಲಿ, ಭಾಳ ಸಪೋರ್ಟಿವ್ ಆಗಿದ್ರು. ಕ್ರೆಡಿಟ್ ಫೆಸಿಲಿಟಿ ಸಿಗ್ತಿತ್ತು ನನಗೆ ಯಾವಾಗ್ಲೂ. ಅಂದ ಇದನ್ನ ನಡ್ಸ್ಕೊಂಡು ಹೋಗ್ರಿ ನೀವು, ಈ ಥರ ಇದನ್ನ ಮಾಡಬೇಡಿ, ಕೊಡಬೇಡಿ ಯಾರಿಗೂ, ನೀವು ಮಾಡಿ, ನಿಮ್ಮದು ಮಗು ಇದು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು ನನಗೆ. ಸೊ ನನಗೆ ಆ ಟೈಮಲ್ಲಿ ನನಗೆ ಸಾಕಾಗಿತ್ತು. ಯಾಕಂದರೆ ನನ್ನ ಫೋಕಸ್ ಇಲ್ಲೇ ಇದ್ದರೆ ನಾನು ಇನ್ನೂ ಇಲ್ಲೇ ಕೂತಿರ್ತೀನಿ ಅಂತ. ಆ ಟೈಮಲ್ಲಿ ನಮ್ಮ ಸೇಲ್ಸ್ ಆಫೀಸರ್ ಜೊತೆಗೆ ಒಬ್ಬರು ಶಹಬಾಜ್ ಅಂತ ಬಂದಿದ್ದರು. ಅವರು ಹೆಚ್ ಪಿ ಇಂದನೇ. ಅವರು ನನಗೆ ಹೇಳಿದೊಂದು ಮಾತು ಯಾವಾಗಲೂ ನಾನು ನೆನ್ಪು ಮಾಡ್ಕೊಳ್ತೀನಿ. ಅವ್ರು ಹೇಳಿದ್ರು, ಮೇಡಮ್ ನೀವು ಇವಾಗ ಇದನ್ನು ಕೊಟ್ಬಿಟ್ರೆ ನಾಳೆ ನಿಮ್ಮ ಮೊಮ್ಮಕ್ಕಳು ಈ ರೋಡಲ್ಲಿ ಹೋಗ್ಬೇಕಾದ್ರೆ ನೆನೆಸ್ಕೊಳ್ತಾರೆ, ನಮ್ಮ ಅಜ್ಜಿದು ಬಂಕಿದು ಇಟ್ಕೊಂಡಿದ್ದಿದ್ರೆ ಅವರು ನಾವು ನಡ್ಸ್ಕೊಂಡು ಹೋಗ್ತಿದ್ವಲ್ಲ ಅಂತ ಹೇಳ್ತಾರೆ ಅಂತ ಹೇಳಿದ್ದು ನನಗೆ ಈ ಟೈಮಲ್ಲಿ ನೆನಪಾಗ್ತಿದೆ. ಅವಾಗ ನಾನು ಹೇಳಿದೆ ಅವರಿಗೆ, ನಮಗೆ ಮಕ್ಳು ಮದುವೆ ಆಗಿ ನಾನು ಮೊಮ್ಮಕ್ಕಳು ನೋಡಿ ಮೊಮ್ಮಕ್ಕಳು ಈ ಮಾತನ್ನು ಹೇಳೋ ತನಕ ಕೇಳಕ್ಕೆ ನಾನು ಬದುಕಿದ್ರೆ ತಾನೇ, ಅಲ್ಲಿವರೆಗೂ ನಮ್ಮ ಸಮಾಧಿನೇ ಆಗಿರತ್ತೆ. ಇಲ್ಲಿ ಕೂತ್ರೆ ನನಗೆ ಸಾಕಪ್ಪ, ಇದು ನಾನು ಹೋಗ್ಬೇಕು, ನನಗೇನು ಸಮಾಧಾನ ಬೇಕಷ್ಟೇ. ಯಾಕಂದರೆ ನನಗೆ ಐ ಚೂಸ್ ಪೀಸ್ ಓವರ್ ಪ್ರಾಸ್ಪರಿಟಿ ಆ್ಯಂಡ್ ಪ್ರಾಪರ್ಟಿ. ಯಾಕಂದರೆ ಒಂದು ಸಮಾಧಾನ ಬೇಕು. ಸಮಾಧಾನ ನಮಗೆ ನಮ್ಮ ಸಂಪತ್ತಿಗಿಂತನೂ ನಾವು ಸಮಾಧಾನನ ಆಯ್ಕೆ ಮಾಡ್ಕೊಬೇಕು ಯಾವಾಗಲೂ. ಒಂದು ಹೊತ್ತು ಊಟ ಮಾಡಿದ್ರು ಅದು ನೆಮ್ಮದಿಯಾಗಿ ಸಮಾಧಾನವಾಗಿ ಮಾಡಬೇಕೇ ಹೊರತು ಯಾವುದೋ ಒಂದು ಟೆನ್ಷನ್ ಇಟ್ಕೊಂಡು ನಾವು ತಟ್ಟೆ ಮುಂದೆ ಕೂತಿ ಊಟ ಮಾಡೋದ್ರಲ್ಲಿ ಏನೂ ಅರ್ಥನೇ ಇಲ್ಲ ಅನಿಸ್ತಿತ್ತು ನನಗೆ. ಯಾಕಂದರೆ ಬಂಕ್ ಇದ್ದಾಗಲೂ ನಾನು 3 ಹೊತ್ತೇ ಊಟ ಮಾಡ್ತಿದ್ದೆ, ಬಂಕ್ ಕೊಟ್ಟ ಮೇಲೂ ನಾನು ಇವಾಗ ನೆಮ್ಮದಿಯಾಗಿ 3 ಹೊತ್ತೇ ಊಟ ಮಾಡ್ತಿದ್ದೀನಿ. ಆದರೆ ದೇವ್ರ ಜೊತೆಗೆ ಹೆಚ್ಚಿನ ಸಮಯ ಕಳೀತಿದ್ದೀನಿ. ದೇವ್ರು ಇನ್ನೇನು ಏನು ಕೊಡ್ತಾರೆ ಕೆಲಸ, ಅದನ್ನು ಮಾಡೋಕ್ಕೆ ಕಂಪ್ಲೀಟಾಗಿ ದೇವ್ರು ಪ್ರಿಪೇರ್ ಮಾಡ್ತಿದ್ದಾರೆ. ಸೊ ದೇವ್ರ ನಾಮಕ್ಕೆ ಸ್ತೋತ್ರ ಆಗಲಿ. ಹಾಗೂ ಸಮಯ ಕಳೀತು. ಆದರೂ ಒಂದು ಸಮಾಧಾನ ಅನ್ನೋದು ಇರಲಿಲ್ಲ ನನಗೆ. ಯಾಕಂತ ಹೇಳಿದರೆ, ಇದಲ್ವಲ್ಲ ನಮ್ಮ ಕಾಲಿಂಗು, ಇದಕ್ಕಲ್ವಲ್ಲ ನಾವು ಕೆಲಸ ಬಿಟ್ಟು ಬಂದಿದ್ದು. ಸೊ ದೇವ್ರ ಚಿತ್ತ ಏನಿದೆ ನಮಗೆ ಗೊತ್ತಿಲ್ಲ. ಇಲ್ಲೆಲ್ಲೋ ಒಂದು ಕಡೆ ಕೂತ್ರೆ ನಾನು ಸಾಯೋವರೆಗೂ ಇಲ್ಲೇ ಕೂತಿರ್ಬೇಕು ಅಂತ ನೆನೆಸ್ಕೊಳ್ತಾ ಇದ್ದೆ. ಆ 3.5 ವರ್ಷ ನನಗೆ ನನ್ನ ಜೀವನದ 7-8 ವರ್ಷ ಕಳೆದೋಯ್ತು ಅನ್ನೋ ರೀತಿಯಲ್ಲಿ ಆಗ್ಬಿಡ್ತು. ಇನ್ನು ಕೂತ್ರೆ ಇಲ್ಲೇ ನಾನು ಮುದುಕಿ ಆಗೋ ತನಕ ಇಲ್ಲೇ ಕೂತು ಇಲ್ಲೇ ಸಾಯ್ಬೇಕಾಗತ್ತೆ ಅಂತ ಹೇಳಿ ಡಿಸೈಡ್ ಮಾಡಿದೆ. ಆಮೇಲೆ ಎಲ್ಲ ಕಡೆಯಿಂದ ನನಗೆ ಸಮಯ ಕೊಡ್ತಿಲ್ಲ ಅನ್ನೋದು ಬರ್ತಾ ಇತ್ತು, ಮನೆಯಿಂದ, ಫ್ಯಾಮಿಲಿಯಿಂದ. ಆಮೇಲೆ ನನ್ನ ಮನಸ್ಸಿಗೆ ಅನಿಸಿದ್ದು ಏನಂದರೆ, ದೇವ್ರಿಗೆ ನಾನು ಸಮಯ ಕೊಡ್ತಾ ಇಲ್ಲ, ನನ್ನ ಕೆಲಸ ನಾನು ಮಾಡ್ತಿಲ್ಲ. ಅಲ್ಲಿ ಪ್ರೇಯರ್ ನಡೀತಿದ್ರು ಅಲ್ಲಿ ಪ್ರೇಯರಲ್ಲಿ ಕೂರ್ತಿದ್ದೆ, ಮತ್ತು ಕಿಟಕಿಯಿಂದ ಇಲ್ಲಿ ನೋಡ್ತಾ ಇರ್ತಿದ್ದೆ ಏನು ನಡೀತಿದೆ, ಇಲ್ಲಿ ಇವ್ರು ಡಿಸ್ಪೆನ್ಸ್ ಮಾಡ್ತಿದ್ದಾರಾ ಹುಡುಗರು ಅಂತ. ನನ್ನ ಗಮನ ಯಾವಾಗಲೂ ಇಲ್ಲೇ ಇರ್ತಿತ್ತೆ ಹೊರತು ನನ್ನ ಸ್ಪಿರಿಚುವಲ್ ಲೈಫು ಅದು ಫುಲ್ಲು ವೀಕ್ ಆಗ್ತಾ ಬಂತು. ಆವಾಗ ನೆನೆಸ್ಕೊಂಡೆ, ದೇವರೇ ಇದು ನಿನ್ನ ಚಿತ್ತನ, ಇದು ಬಂಕ್ ಆಗಿರೋದು ನನಗೆ ಗೊತ್ತಿಲ್ಲ. ಅದೇ ದೇವರೇ ನಿನ್ನ ಚಿತ್ತ ಇದಾಗಿದ್ರೆ ನೀನು ನನಗೆ ಮತ್ತೆ ನನ್ನ ಸ್ಪಿರಿಚುವಲ್ ಲೈಫಲ್ಲಿ ನನಗೆ ಸ್ಟ್ರಾಂಗಾಗಿ ನಿಲ್ಲಿಸು. ಇಲ್ಲ ಅಂತ ಹೇಳಿದ್ರೆ ನಾನು ನಿನ್ನ ಚಿತ್ತ ಮಾತ್ರ ಮಾಡಬೇಕು ಅಂತ ಹೇಳಿ ಒಂದು ದಿವಸ ರಾತ್ರಿ, ಆ್ಯಕ್ಚುಲಿ ಪ್ರೇಯರ್ ಅಂತ ಹೇಳಲ್ಲ ನಾನು ಅದನ್ನು, ಆದರೆ ದೇವ್ರ ಜೊತೆಗೆ ತುಂಬ ಡೀಪಾಗಿ ತುಂಬ ಅಳ್ತಾ ಹೇಳ್ಕೊಂಡು ಮಲಗಿದೆ. ಯೇಸು ಸ್ವಾಮಿ ಹೇಳ್ದಂಗೆ, ಈ ಕಹಿ ಪಾತ್ರೆ ನಿನ್ನ ಚಿತ್ತ ಇದ್ರೆ ತೊಲಗಿಸು ಅಂತ ಅವರು ತಂದೆ ದೇವರಿಗೆ ಹೇಳ್ದಂಗೆ, ನಾನು ಇದನ್ನೊಂದು ಕಹಿ ಪಾತ್ರೆನ ರೀತಿಯಲ್ಲೇ ನಾನು ನೋಡಿದೆ ಆ ಸಮಯದಲ್ಲಿ. ಆವಾಗ ನಾನು ದೇವರಿಗೆ ಹೇಳಿದೆ, ನಿನ್ನ ಚಿತ್ತ ಇದ್ರೆ ಈ ಕಹಿ ಪಾತ್ರೆಯನ್ನು ತೊಲಗಿಸು ಅಂತ ಹೇಳಿಬಿಟ್ಟು ಆ ರಾತ್ರಿ ತುಂಬ ಅಳ್ತಾ ಮಲ್ಕೊಂಡು ಯೇಸು ಸ್ವಾಮಿ ಹತ್ರ ಹೇಳ್ಕೊಂಡು ಮಲ್ಕೊಂಡೆ. ಅದ್ರ ಮುಂಚೆ ನಾವು ಸ್ವಲ್ಪ ಜನಕ್ಕೆ ಹೇಳ್ತಿದ್ದೆ ನಾನು, ಅಂದರೆ ಕೊಟ್ಬಿಡ್ತೀನಿ, ನನಗೆ ಇಲ್ಲಿ ಕೂರೋಕ್ಕಾಗ್ತಿಲ್ಲ, ನನಗೆ ನನ್ನ ಟೈಮ್ ಇಲ್ಲೇ ವೇಸ್ಟ್ ಆಗ್ತಿದೆ, ಎಲ್ಲೂ ಹೋಗೋಂಗಿಲ್ಲ ಹೊರಗಡೆ, ನಾವೇನು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಂಗಿಲ್ಲ, ಏನೂ ಇಲ್ಲ, ಈ ಥರ ಆಗೋಗ್ಬಿಟ್ಟಿದೆ, ಇದನ್ನು ನಾನು ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ದೆ ಒಂದು 4 ಜನಕ್ಕೆ. ಹಾಗಾಗಿ ನಮ್ಮ ಸ್ನೇಹಿತೆ ಒಬ್ಬರು ಜಯಶ್ರೀ ಅಂತ, ಅವ್ರ ಪರಿಚಯದವರೊಬ್ಬರು ಬಂದರು. ಅವತ್ತು ರಾತ್ರಿ ನಾನೇನು ದೇವ್ರ ಹತ್ರ ಮಾತಾಡಿ ಮಲಗಿದೆ, ಬೆಳಗ್ಗೆ ನೋಡ್ತೀನಿ ಅವರು ಬಂಕ್ ಹತ್ರ ಬಂದಿದ್ದರು. ನಾನು ನಮ್ಮ ಮನೆ ಕಿಟಕಿಯಿಂದ ನಮಗೆ ಫುಲ್ ವ್ಯೂ ಸಿಗೋದು ಬಂಕಿಂದು. ಸೊ ಅಲ್ಲಿಂದ ನೋಡ್ತಾ ಇದ್ದೆ, ಅವರು ಟ್ಯಾಂಕ್ ಹತ್ರ ಇದ್ದರು. ಆಮೇಲೆ ನಾವು ಅವತ್ತು ಮ್ಯಾಂಗ್ಳೂರಿಗೆ ಹೊರಟಿದ್ವಿ ಆ್ಯಕ್ಚುಲಿ. ಆಮೇಲೆ ಕೆಳಗೆ ಬಂದು ನಾವು ಹೊರಗಡೆ ಬರೋಷ್ಟೊತ್ತಿಗೆ ಅವ್ರ ಮನೆ ಹತ್ರ ಬಂದಿದ್ದರು. ಆಮೇಲೆ ನಾನು ಅವ್ರು ಹೇಳಿದ್ರು, ಈ ಥರ ಬಂಕ್ ಕೊಡ್ತೀರಂತೆ ಅಂತ ಹೇಳಿದ್ರು. ನಾನು ಅಂದೆ, ಇನ್ನೊಂದು 15 ದಿವಸ ಬಿಟ್ಟು ಹೇಳ್ತೀನಿ ಅಂತ ಹೇಳಿ ಹೊರಟಿದ್ವಿ ನಾವು ಅವತ್ತು ಬೆಳಿಗ್ಗೆ ಮ್ಯಾಂಗ್ಳೂರಿಗೆ.
ಮಂಗಳೂರಿಂದ ನಾವು ಬಂದ್ಮೇಲೆ ರೇವಣ್ಣ ಅವ್ರ ಜೊತೆಗೆ ಮತ್ತೆ ಮೀಟಿಂಗ್ ಆಯಿತು. ಜಯಶ್ರೀ ಅವರ ಸಹಾಯದಿಂದ ಅವರ ಮಧ್ಯಸ್ಥಿಕೆಯಲ್ಲಿ ಎಲ್ಲ ಒಂದು ಎಲ್ಲ ಒಂದು ಪೇಪರ್ ವರ್ಕ್ಗಳು ಭಾಳ ನೀಟಾಗಿ ಆಯಿತು. ಕಂಪ್ನಿಯವರು ತುಂಬ ಕೋಆಪ್ರೇಟ್ ಮಾಡಿದ್ರು ಎಲ್ಲ ವಿಷಯದಲ್ಲೂ. ನಮ್ಮ ಪ್ರವೀಣ್ ಕುಮಾರ್ ಸರ್ ಅವರಿಗೆ ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ಅವರೆಲ್ಲ ಪೇಪರ್ ವರ್ಕ್ ಎಲ್ಲ ಭಾಳ ಬ್ಯೂಟಿಫುಲ್ಲಾಗಿ ಆಯಿತು, ಎಲ್ಲ ಹ್ಯಾಂಡ್ ಓವರ್ ಆಯಿತು. ಕೊನೆಯ ದಿವಸದಲ್ಲಿ ನನಗೆ ಒಂದು ಗ್ಯಾದರಿಂಗ್ ಮಾಡಬೇಕು ಅಂತ ಮನಸ್ಸಲ್ಲಿತ್ತು. ಯಾಕಂದರೆ ಅಲ್ಲಿ ಕೆಲಸ ಮಾಡಿದ್ದ ಎಲ್ಲ ಹುಡುಗರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕಿತ್ತು, ಸ್ಟಾಫಿಗೆ, ಆಮೇಲೆ ಹೊಸದಾಗಿ ತಗೊಂಡಿರುವ ರೇವಣ್ಣ ಅವರಿಗೆ ಮತ್ತು ಅವರ ಮಗ ಅರುಣ್ ಕುಮಾರ್ ಅವರಿಗೆ ಒಂದು ವೆಲ್ಕಮ್ ಮಾಡೋ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಮನಸ್ಸಲ್ಲಿತ್ತು. ಅದೇ ರೀತಿಲಿ ದೇವರು ಈ ಒಂದು ಸಣ್ಣ ಫಂಕ್ಷನ್ ಮಾಡೋಕ್ಕೂ ದೇವ್ರು ಕೃಪೆ ಕೊಟ್ಟರು. ಈ ಫಂಕ್ಷನಲ್ಲಿ ನೋಡ್ಬೋದು ಸುರೇಶ್ ಬ್ರದರ್ ಇದ್ದಾರೆ, ಮತ್ತು ಅಪ್ಪ ಅಮ್ಮ ನಾವೇ ಒಂದು ಫ್ಯಾಮಿಲಿ ಆಗಿ ಒಂದು ಗ್ಯಾದರಿಂಗ್ ಮಾಡಿ ನಾವೊಂದು ಒಳ್ಳೆ ರೀತಿಯಲ್ಲಿ ಅದನ್ನು ಎಂಡ್ ಮಾಡೋಕ್ಕೆ ದೇವ್ರು ಕೃಪೆ ಕೊಟ್ಟರು. ಆ ಒಂದು ಫಂಕ್ಷನ್ ದಿವಸ ಒಂದು ಸಣ್ಣದೊಂದು ವಿಡಿಯೋ ನನ್ನ ಅಕ್ಕನ ಮಗಳು ನೇಹಾ ಮಾಡಿಕೊಟ್ಲು. ಬಂಕ್ ಹೆಂಗೆ ಕನ್ಸ್ಟ್ರಕ್ಟ್ ಮಾಡಿದ್ದು ಸ್ಟಾರ್ಟಿಂಗಿಂದ ಅಂತ ಹೇಳ್ಬಿಟ್ಟು ಆ ವಿಡಿಯೋ ಭಾಳ ಬ್ಯೂಟಿಫುಲ್ಲಾಗಿ ಮಾಡಿದ್ಲು. ಅದನ್ನ ನೋಡಿದವರು ಅವತ್ತಿನ ದಿವಸ ಎಲ್ಲರ ಕಣ್ಣಲ್ಲೂ ನೀರು ತುಂಬಿತ್ತು. ಆದರೆ ನನ್ನ ಕಣ್ಣಲ್ಲಂತೂ ಚೂರು ನೀರು ಬಂದಿರಲಿಲ್ಲ. ಯಾಕಂದರೆ ನನಗೆಲ್ಲೋ ಒಂದು ರಿಗ್ರೆಟ್ ಇರಲಿಲ್ಲ, ನಾನು ಇದನ್ನು ಕೊಡ್ತಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಎಲ್ಲರೂ ಹೇಳಿದರೆ ಉಳಿಸ್ಕೋಬೇಕಿತ್ತು, ನೀನು ಇದನ್ನು ಉಳಿಸ್ಕೋ ಅಂತ ಹೇಳೋರು. ಆದರೆ ನನ್ನ ಮನಸ್ಸಲ್ಲಿ ಏನಂದರೆ ಇದು ಸಾಕು ನನಗೆ ಅನ್ನೋದಾಗಿತ್ತು ನನಗೆ. ಯಾಕಂದರೆ ನನ್ನ ಮನಸ್ಸಲ್ಲಿ ಯಾವಾಗಲೂ ಒಂದು ಬೇಡ ಅಂದರೆ ಅದು ಬೇಡ, ಬೇಕು ಅಂದರೆ ಅದು ಬೇಕು, ಆ ರೀತಿಯಲ್ಲಿ. ಅದರಲ್ಲೂ ದೇವ್ರ ಚಿತ್ತ ಏನಿದೆ ಅದು ಮಾತ್ರ ನಮಗೆ ಸಿಗೋದು. ನಾವು ಶ್ರಮ ಪಡೋದ್ರಿಂದ ಆಗಲಿ, ನಾವು ಇಷ್ಟಪಡೋದ್ರಿಂದ ಆಗಲಿ, ಎಲ್ಲದೂ ಎಲ್ಲ ಸಂಬಂಧಗಳಾಗಲಿ ವಸ್ತುಗಳಾಗಲಿ ಏನೇ ಒಂದಾಗಲಿ ಸಿಗಬೇಕಂದ್ರೆ ದೇವ್ರ ಚಿತ್ತ ಅನ್ನೋದೊಂದು ನಮಗಿರಬೇಕು ಅಷ್ಟೇನೆ. ಅದು ನನ್ನ ಮನಸ್ಸಲ್ಲಿತ್ತು. ದೇವ್ರ ಕೃಪೆಯಿಂದ ಅದೆಲ್ಲ ರೀತಿಯಲ್ಲಿ ಭಾಳ ಚೆನ್ನಾಗಿ ಎಲ್ಲ ಹ್ಯಾಂಡ್ ಓವರ್ ಎಲ್ಲ ಆಯಿತು, ಎಲ್ಲ ಮುಗೀತು. ಅದು ಎಲ್ಲೂ ಒಂದು ರಿಗ್ರೆಟ್ ಅನ್ನೋದು ಖಂಡಿತ ಇರಲಿಲ್ಲ. ಏನು ಒಂದು ಇವತ್ತಿನವರೆಗೂ ನನಗೇನು ಫೀಲಿಂಗ್ ಇಲ್ಲ. ನನ್ನ ಆ ಜಾಬ್ ದುಬೈಲಿ ರಿಸೈನ್ ಮಾಡಿ ಬಂದಿದ್ದಾಗಲಿ, ಬಂಕ್ ಮಾಡಿ ಇದನ್ನ ಕೊಟ್ಟಿದ್ದಾಗಲಿ ಯಾವ ವಿಷಯದಲ್ಲೂ ರಿಗ್ರೆಟ್ ಇಲ್ಲ. ಯಾಕಂದರೆ ಈ ಮೂಮೆಂಟ್ ಏನಿದೆ ದೇವ್ರ ಮುಂದೆ ನಾನು ಕಳೀತಿದ್ದೀನಲ್ಲ, ದೇವ್ರಿಗೊಂದು ಸಾಕ್ಷಿ ಹೇಳೋಕ್ಕೆ ದೇವ್ರು ನನ್ನನ್ನು ಒಂದು ಸಾಕ್ಷಿಯಾಗಿ ಉಪಯೋಗಿಸ್ತಿದಾರಲ್ಲ, ಅದೇ ನನಗೆ ಒಂದು ದೊಡ್ಡ ವಿಷಯ ಆಗಿದೆ ಈ ಸಮಯದಲ್ಲಿ. ಯಾಕಂತ ಹೇಳಿದ್ರೆ ನಾವು ಅಪೊಸ್ತಲರ ಕೃತ್ಯಗಳು ಇದರಲ್ಲಿ 1ನೇ ಅಧ್ಯಾಯದಲ್ಲಿ 7ರಿಂದ 8ನೇ ವಾಕ್ಯದಲ್ಲಿ ಈ ರೀತಿಯಲ್ಲಿ ನೋಡ್ತೀವಿ. ಯೇಸು ಸ್ವಾಮಿ ಹೇಳ್ತಾರೆ, ತಂದೆಯು ಸ್ವಂತ ಅಧಿಕಾರದಲ್ಲಿ ಇಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳುಕೊಳ್ಳುವುದು ನಿಮ್ಮ ಕೆಲಸವಲ್ಲ, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಯೇಸು ಸ್ವಾಮಿಗೆ ನಾವು ಒಂದು ಸಾಕ್ಷಿಯಾಗಿ ಇರಬೇಕು. ಯಾವಾಗಲೂ ನಮಗೆ ದೇವರು ಸಾಕ್ಷಿಯಾಗಿ ನಮ್ಮನ್ನು ಉಪಯೋಗಿಸ್ಕೊಳ್ತಿದ್ದಾರೆ. ಅದಕ್ಕೆ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಏನೇ ಒಂದು ವಿಷಯ ಆದರೂ ನಾನು ಯಾವಾಗಲೂ ಒಂದು ಫೋಟೋ, ಒಂದು ವಿಡಿಯೋ ಯಾವಾಗಲೂ ತೆಗೆದಿಟ್ಕೊಳ್ಳೋದೊಂದು ಅಭ್ಯಾಸ. ಯಾಕಂದರೆ ಒಂದಲ್ಲ ಒಂದು ದಿವಸ ಒಂದು ಸಾಕ್ಷಿ ವಿಡಿಯೋ ಮಾಡಬೇಕು ಅನ್ನೋದು ಭಾಳ ಮನಸ್ಸಲ್ಲಿತ್ತು. ಇದೊಂದು ಸಮಯ ದೇವ್ರು ನನಗೆ ಕೊಟ್ಟಿದ್ದಾರೆ ಸಾಕ್ಷಿ ವಿಡಿಯೋಗಳು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ.